ಸರಿಯಾಗಿ ರಸ್ತೆಗಳ ನಿರ್ವಹಣೆ ಮಾಡದ ಅಧಿಕಾರಿಗಳಿಗೆ, ತಾಲೂಕನ್ನು ವ್ಯವಸ್ಥೆ ಮಾಡಿರುವಂತಹ ಶಾಸಕರಿಗೆ ರಸ್ತೆ ದುರಸ್ತಿಗೆ ಆಗ್ರಹಿಸಿ ಎಚ್ಡಿ ಕೋಟೆ ತಾಲೂಕಿನ ಎನ್ ಬೇಗೂರು ಹಾಗೂ ಬಿದರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಸ್ಥರು ಬಿದರಹಳ್ಳಿ ಸರ್ಕಲ್ ಬಳಿ ಬೃಹತ್ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ 2 ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಬೇಕು, ಇಲ್ಲದಿದ್ದರೆ ತಹಶೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದರು. ಕೆಲವೊಂದು ನಾವು ಸಹ ಹೋಗ್ಬೇಕಾದ್ರೆ ಕೆಲವೊಂದು ರಸ್ತೆಗಳು ತುಂಬಾ ಹದಗೆಟ್ಟಿದೆ, ತುಂಬಾ ಅಪಘಾತಗಳು ಸಹ ಆಗ್ತಾ ಇದೆ. ಈಗ ಅವರ ಮನವಿ ಎಷ್ಟೇ ಏನಪ್ಪಾ ಅಂತಂದ್ರೆ ಈಗೇನು ಆಳಿಗೆಟ್ಟಿದೆ ಅಥವಾ ಹದಗೆಟ್ಟಿದೆ ರಸ್ತೆಗಳೆಲ್ಲ ಸರಿ ಮಾಡಿಸಿ ಸಾರ್ವಜನಿಕರಿಗೆ ಓಡಾಡಲು ಸರಿಯಾದ ರಸ್ತೆಯನ್ನು ಮಾಡಿಸಬೇಕಂತ ಒಂದು ವಿನಂತಿ. ಅವರು ಖಂಡಿತವಾಗ್ಲೂ ಸಹ ಅವರ ಹಕ್ಕಿದೆ, ಖಂಡಿತ ಇದನ್ನ ಮಾಡಿಸ್ಕೊಳ್ಬೇಕಾಗುತ್ತೆ. ಇವಾಗ ಏನು ಈ ಒಂದು ಮನವಿನಲ್ಲಿ ಬರ್ತಿದ್ದೀರಾ, ಎಲ್ಲಿಂದ ಎಲ್ಲಿಗೆ ರಸ್ತೆಗಳು ಆಗ್ಬೇಕು ಅಂತ ತಾವು ಮನವಿನ ಕೊಟ್ಟಿದ್ದೀರಾ, ಆ ಒಂದು ವಿಷಯವನ್ನ ಮಾನ್ಯ ಶಾಸಕರ ಸಾಹೇಬರ ಗಮನ ತಗೊಂಡ್ಬಂದು ಶಾಸಕರು ಸಾಹೇಬರು ಮತ್ತೆ ನಮ್ಮ ಎಡಬ್ಲ್ಯೂ ರಮೇಶ್ ಅವರು ಕೂತ್ಕೊಂಡು ಇವಾಗ ಏನೇನು ಎಲ್ಲೆಲ್ಲಿ ಮುಖ್ಯವಾಗಿ ಈ ರಸ್ತೆಗಳನ್ನ ರಿಪೇರಿ ಮಾಡಬೇಕು ಅಂತಕ್ಕಂಥದನ್ನ ಖಂಡಿತವಾಗ್ಲೂ ಸಹ ಮಾನ್ಯ ಶಾಸಕರ ಸಾಹೇಬರ ಗಮನ ತಂದು ಅದನ್ನ ಆದಷ್ಟು ಬೇಗ ನಾವು ರಿಪೇರಿ ಮಾಡಿಸೋ ಕೆಲಸ ನಾವು ಮಾಡ್ತೀವಿ. ಅಕ್ರಮ ಸಕ್ರಮ ಸಮಿತಿಯ ಮಾಜಿ ಸದಸ್ಯರಾದ ಬಿಟಿ ನರಸಿಂಹಮೂರ್ತಿ ಮಾತನಾಡಿ, ಬಿದರಹಳ್ಳಿ ಸರ್ಕಲ್ನಿಂದ ಎನ್ ಬೇಗೂರು ಮತ್ತು ಬೀರಂಬಳ್ಳಿ ಗ್ರಾಮದವರೆಗೆ ಇರುವ ಸುಮಾರು 20 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಅಲ್ಲಲ್ಲಿ ಗುಂಡಿಗಳು ಬಿದ್ದಿರುವುದರಿಂದ ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ವಾಹನ ಸಂಚರಿಸಬೇಕಾಗಿದೆ. ಕಳೆದ 25 ವರ್ಷಗಳಿಂದಲೂ ಈ ಭಾಗದ ಜನ ದಿನನಿತ್ಯ ನರಕ ಯಾತನೆ ಅನುಭವಿಸುತ್ತಿದ್ದಾರೆ. ಶಾಲಾ ಕಾಲೇಜು ಮಕ್ಕಳಿಗೆ ತೀವ್ರ ತೊಂದರೆಯಾಗಿದೆ. ವೃದ್ಧರು ಮಕ್ಕಳಿಗೆ ಆರೋಗ್ಯ ಸಮಸ್ಯೆ ಎದುರಾದ್ರೆ ಆಸ್ಪತ್ರೆಗಳಿಗೆ ಹೋಗಲು ಪರದಾಡಬೇಕಾಗಿದೆ. ಗರ್ಭಿಣಿಯರು ಓಡಾಡಿದ್ರೆ ಮಾರ್ಗ ಮಧ್ಯವೇ ಹೆರಿಗೆ ಆಗೋದು ಪಕ್ಕ. ಹದಗೆಟ್ಟ ರಸ್ತೆಯಿಂದ ಜನರು ತೀವ್ರ ತೊಂದರೆ ಅನುಭವಿಸುತ್ತಿದ್ದರೂ ಶಾಸಕ ಅನಿಲ್ ಚಿಕ್ಕಮಾದು ಮಾತ್ರ ಕ್ಯಾರೆ ಎನ್ನುತ್ತಿಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ಅಕ್ಕಪಕ್ಕದ ಗ್ರಾಮಸ್ಥರು, ಮುಖಂಡರು ಹಾಗೂ ಮತ್ತಿತರರು ಇದ್ದರು. ಅದಕ್ಕೆ ಡಾಕ್ಟರ್ ಇಲ್ಲ, ಸಿಬ್ಬಂದಿ ಇಲ್ಲ, ಹೆರಿಗೆ ವಾರ್ಡ್ ಇಲ್ಲ. ಹೆರಿಗೆ ವಾರ್ಡ್ ಕೂಡ ಕಟ್ಟಿದ್ದಾರೆ, ಹೆರಿಗೆ ವಾರ್ಡ್ ಇಲ್ಲ. ಸರ್ಕಾರ ಸಫಾರಿ ಜೀಪ್ ಸಫಾರಿ ಮಾಡಿದ್ರೆ ತಪ್ಪೇನಿದೆ? ಅದರಿಂದ ಯಾವ ತಪ್ಪು ಏನಿಲ್ಲ. ಅದನ್ನು ಕೂಡ ಮುಂದುವರಿಸಬೇಕು ಅಂತೇಳಿ ನಾವು ಕೇಳ್ಕೊತಾ ಇದ್ದೇವೆ. ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 24 ಜನ ಗ್ರಾಮ ಪಂಚಾಯತಿ ಮೆಂಬರ್ಗಳಿದ್ದಾರೆ. ಅವರೆಲ್ಲ ನೊಣ ಹೊಡಿತಾ ಇದ್ದಾರೆ. ₹1 ಅನುದಾನ ಇಲ್ಲ, ಮತ್ತು ಅಭಿವೃದ್ಧಿ ಇಲ್ಲ. ಕೆಲಸ ಮಾಡೋಕೆ ಪಾಪ ಅವ್ರ ಮುಖ ತೋರ್ಸೋಕ್ಕಾಯ್ತಲ್ಲ ಸಾರ್ವಜನಿಕರಿಗೆ. ನಾವು ಮೆಂಬರು ಅಂತೇಳಿ ಬಟ್ಟಾಗ ಓಡಾಡ್ತಾರೆ ಪಾಪ. ₹1 ಸರ್ಕಾರ ಅನುದಾನ ಕೊಟ್ಟಿಲ್ಲ, ಯಾವುದೂ ಅನುದಾನ ಬಿಡುಗಡೆ ಆಗಿಲ್ಲ. ರಸ್ತೆ ಮಾಡ್ತೀವಿ ಅಂತಂತ ಹೇಳಿ ಜನಗಳಿಗೆ ಮೋಸ ಮಾಡ್ತಿದ್ದಾರೆ. ಏನಂತ ಹೇಳಿದ್ರೆ ಅನುದಾನ ಬಿಡುಗಡೆ ಆಗ್ತಾನೆ ಸುಮ್ಮನೆ ಆಗಿದೆ ಅಂತ ಹೇಳ್ತಾರೆ. ಜನರ ಒಂದು ಕಷ್ಟಗಳನ್ನ ಕೇಳೋದಕ್ಕೆ ಅಧಿಕಾರಿಗಳು ಬರ್ತಾ ಇಲ್ಲ, ಶಾಸಕರು ಬರ್ತಾ ಇಲ್ಲ. ಆಯ್ತಾ? ಶಾಸಕರು ನಮ್ಮ ಈ ಭಾಗದಲ್ಲಿ ಹೆಚ್ಚು ಕಡಿಮೆ 80 ಭಾಗ ಓಟ್ ಕೊಟ್ವಿ. ನಾವು ಒಬ್ಬ ಕಾರ್ಯಕರ್ತನಾಗಿ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ನೋವಿನಿಂದ ಮಾತಾಡ್ತಾ ಇದ್ದೀನಿ. 80% ಓಟು, ಹೈಯೆಸ್ಟ್ ಇಡೀ ತಾಲೂಕಲ್ಲೇ ಹೈಯೆಸ್ಟ್ ಲೀಡ್ ಕೊಟ್ಟಂತ ಪಂಚಾಯತ್ ಯಾವ್ದಾದ್ರು ಇದ್ರು ಎನ್ ಬೇಗೂರು ಗ್ರಾಮ ಪಂಚಾಯತ್. ನಾವು SC/ST ಅಷ್ಟ ಕಾಂಗ್ರೆಸ್ ಶಾಸಕರನ್ನ ಮುಖ ನೋಡಿ ಹಾಕ್ಬಿಟ್ಟು ನಾವು ಹೇಳ್ಬೋದು ಜನಕ್ಕೆ, ನಿಮ್ಗೆ ರೋಡು, ಮನೆ ಏನ್ ಬೇಕು ಎಲ್ಲ ಮಾಡಿಸ್ಕೊಟ್ಬಿಡ್ತೀವಿ. 5 ವರ್ಷ ಹೋದ ವರ್ಷ ನಮ್ಮ ಸರ್ಕಾರ ಇಲ್ಲ, ಈ ವರ್ಷ ನಮ್ದೇ ಸರ್ಕಾರ ಬರ್ತದೆ, ನಿಮ್ಗೆ ಏನು ಬೇಕು ಎಲ್ಲ ಉಳಿಸ್ಬಿಡ್ತೀವಿ ಎಂದು. ಆವಾಗ ಸದ್ಯ ವಿರೋಧ ಪಕ್ಷ ಇದ್ದಾಗ ಅಷ್ಟೇ ಕೆಲಸ ಮಾಡಿದ್ರು ಶಾಸಕರು. ಈ ಸಾರಿ ನಮ್ಮ ಸರ್ಕಾರ ಮೇಲೆ ನಮ್ಮ ಏರಿಕೆ ತಿರುಗಿ ನೋಡಿಲ್ಲ. ತಾಲೂಕಿಂದ ಬಿಡಿ ಇನ್ನು, ಆಯ್ತಾ? ನಾವು ಹೇಳಂಗಿಲ್ಲ, ಅದನ್ನ ಮಾತಾಡ್ತಾರೆ. ನಮ್ಮ ಭಾಗದ ನಾವು ಶಾಸಕರನ್ನ ಹೋಗಿ ಮನೇಲಿ ಕೇಳ್ತೀನಿ, ಸರ್ ಆ ಭಾಗದಲ್ಲಿ ನಮ್ಮ ಜನ ನಮ್ಮ ಮಾನ ಮರ್ಯಾದೆಯಿಂದಾಗೆಲ್ಲ ಬೈತಾವ್ರೆ ಸರ್, ಅದೊಂದು ರೋಡ್ ಮಾಡಿಸ್ಕೊಟ್ಬಿಡಿ ಸರ್ ಅಂತ. ಇಲ್ಲ ಅಣ್ಣ, ನಾವು ಮಾರ್ಚಿ ತನಕ ಮಾಡೋಕ್ಕಾಗಲ್ಲ. ಮಾರ್ಚಿ ಆಯ್ತಾ ಇದ್ದಂಗೆ ರೋಡ್ ಸೇರಿಸ್ಬಿಟ್ಟು ಮಾಡ್ಕೊಂಡ್ಮೇಲೆ ಆಮೇಲೆ ಮಾತಾಡಿ ನೀವು ಸರ್. ಹೋಗ್ಲಿ, ಮಾರ್ಚಿ ಗಂಟ ರೋಡ್ ಆದ್ರೂ ಮಧ್ಯೆ ಗುಂಡಿ ಆಗಿರೋ ಅಂಥದ್ದೆಲ್ಲ ಆ ರೋಡ್ ಆದ್ರೂ ಮುಚ್ಚಿಸ್ಬಿಡಿ ಸರ್. ಇಲ್ಲ ಅದೆಲ್ಲ ಮೇಂಟೆನೆನ್ಸ್ ಅಂತ ಅಂದ್ಬಿಟ್ಟು ಬಂದ್ಬಿಡ್ತದೆ GPS ಮಾಡಿದ್ರೆ. ಹಂಗಾಗಿ ನಾವು ಹೊಸ ರೋಡೇ ಸೇರಿಸ್ಬೇಕು. ನಾ ಸೇರಿಸ್ಕೊಡ್ತೀನಿ ನಿಮಗೆ, ಯಾಕೆ ಮಾರ್ಚಿ ತನಕ ಮಾತಾಡ್ಬಿಡಿ. ಆಯ್ತು, ಮಾರ್ಚಿ ಆಯ್ತು, ಇನ್ನೇನು ಇನ್ನು ಮಾರ್ಚಿ, ನೆಕ್ಸ್ಟ್ ಮಾರ್ಚಿ
ಬಂದು, ಯಾಕಂದ್ರೆ ಇದು ಸಮಸ್ಯೆ ಇದು ಒಬ್ಬರದಲ್ಲ, ಇದೇನು ಸಾರ್ವಜನಿಕವಾಗಿ ಇದನ್ನು ಒಂದು ಪಕ್ಷದಲ್ಲ, ಇಲ್ಲಿ ಎಲ್ಲಾ ಪಕ್ಷದವ್ರು ಸೇರಿರ್ತಾರೆ. ಅಂದ್ರೆ ಉದ್ದೇಶ ಇಷ್ಟೇನೆ, ನಮ್ಮ ಗ್ರಾಮಗಳಿಗೆ ಆಗ್ತಿರೋ ತೊಂದರೆ, ಯಾಕಂದ್ರೆ ಧೂಳು, ಯಾಕಂದ್ರೆ ನಮ್ಮಲ್ಲಿ ಅತಿ ಹಿಂದುಳಿದ ತಾಲೂಕು, ಯಾಕಂದ್ರೆ ಇಲ್ಲಿ ಹಾಸ್ಪಿಟಲ್ ಕೂಡ ಕಡಿಮೆ, ವಿದ್ಯಾವಂತ ಎಜುಕೇಶನ್ ಸಿಸ್ಟಮ್ ಕೂಡ ಕಡಿಮೆ. ಯಾಕಂದ್ರೆ ಮಕ್ಕಳುಗಳು ಕೋಟೆಗೆ ಹೋಗ್ಬೇಕು, ಇಲ್ಲ ಸರ್ಗೂರ್ಬಾಗ್ ಹೋಗ್ಬೇಕು, ಇಲ್ಲ ಮೈಸೂರಿಗೆ ಹೋಗ್ಬೇಕು. ಹಾಸ್ಪಿಟಲ್ಗಳು ಕೂಡ ಎಲ್ಲ ಹಾಸ್ಪಿಟಲ್ ಕೂಡ ಡಾಕ್ಟರ್ಗಳು ಕೂಡ ಕಡಿಮೆ ಆಗಿದ್ದಾರೆ. ಆಯಾ ಇದರಲ್ಲಿ ಟೆಂಪರರಿಗೆ ಒಬ್ಬೊಬ್ಬರನ್ನ ಡೆಪ್ಯುಟೇಷನ್ ಮಾಡಿ ಆಯಾ ಭಾಗದಲ್ಲಿ ಒಬ್ಬೊಬ್ಬರು ಕೊಟ್ಟಿರ್ತಾರೆ. ಡೆಲಿವರಿ ಆಗಿರ್ಬೋದು, ಯಾವ್ದಾರು ಆಕ್ಸಿಡೆಂಟ್ ಆಗಿರ್ಬೋದು, ಮತ್ತೊಂದು ಆಗ್ಬೇಕು, ಇಲ್ಲ ಸರ್ಗೂರ್ಗೆ ಹೋಗ್ಬೇಕಲ್ಲ ಕೋಟೆಗೆ ಹೋಗ್ಬೇಕು, ಜೊತೆಗೆ ಇಲ್ಲ ಅಂತಂದ್ರೆ ಮೈಸೂರಿನ KR ಹಾಸ್ಪಿಟಲ್ ಹೋಗ್ಬೇಕು. ಹಾಗಾಗಿ ಅದೆಲ್ಲನೂ ಹೋಗ್ಬೇಕು ಅಂದ್ರೆ ಒಂದು ಏನು ಬೇಗೂರಿಂದ ಬಿದಳಿ ಬರಬೇಕಾದ್ರೆ 15 ಕಿಲೋಮೀಟರ್ ಹೋಗ್ಬೇಕಾದ್ರೆ 1 ಅವರ್ ಬೇಕು. ಆ 1 ಅವರ್ ಮೈಸೂರಿಗೆ ಹೋಗಿ ತಗೊಳ್ಬಹುದು 2 ವರ್ಷದಿಂದ. ಹಾಗಾಗಿ ತಾವು ಕೂಡ, ಯಾಕಂದ್ರೆ ಜನಗಳ ಸುರಕ್ಷಿತ ಭಾವಕ್ಕೋಸ್ಕರ, ಜನಗಳ ಕ್ಷೇಮಕ್ಕೋಸ್ಕರ ಎರಡೂ ಗ್ರಾಮದ ಪಂಚಾಯತಿಯ ಎಲ್ಲ ಸದಸ್ಯರು ಕೂಡ ಸೇರಿ ತಮ್ಮನ್ನ ವಿವರಿಸ್ಕೊಳ್ತಿದ್ದಾರೆ. ತಮ್ಮ ಬೇಡಿಕೆಗಳನ್ನ ಪ್ರತಿಭಟಿಸುವ ಮುಖಾಂತರ ತಮಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಆ ಎಚ್ಚರಿಕೆ ಕೂಡ ತಾವೆಲ್ಲರೂ ಕೂಡ ದಯಯಾಗಿ ಇನ್ನೇನು ಶೀಘ್ರದಲ್ಲಿ ಅದನ್ನ ಕೆಲಸ ಕಾರ್ಯಕ್ರಮಗಳು ತಾವು ಏನು ಗ್ರೂಪಲ್ಲಿ ಹಾಕೊಂಡಿದ್ದಾರೆ ಅದನ್ನ ಫಲಿಸಬೇಕು, ಬೇಗ ಕೆಲಸ ಮಾಡಬೇಕು ಅಂತ ತಮ್ಮೆಲ್ಲರೂ ಕೂಡ ತಾಲೂಕು ಮತ್ತು HD ಕೋಟೆ ತಾಲೂಕು ಯಾವುದೇ ರೋಡ್ಗಳಿದ್ರು ಎಲ್ಲ ಕೂಡ ಹದಗೆಟ್ಟಿವೆ. ಶಾಸಕರು ಕೂಡಲೇ ಎಲ್ಲ ನಮ್ಮ ತಾಲೂಕಿನ ರಸ್ತೆಗಳನ್ನ ಬೇಗ ಅಭಿವೃದ್ಧಿ ಮಾಡಿಕೊಡ್ಬೇಕು. ಯಾಕೆ ಅಂದ್ರೆ ಸರ್ಕಾರ ನಿಮ್ಮದೇ ಆಗಿದೆ, ಸರ್ಕಾರ ಬೇರೆಯಾಗಿದ್ದು ಕೂಡಲೇ ನಮ್ಮ ಬಿದರಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ಎನ್ಬೇಗೂರು ಗ್ರಾಮ ಪಂಚಾಯಿತಿ ತೀರಾ ಇನ್ನೊಂದು ತಿಂಗಳಲ್ಲಿ ನಮ್ಮ ರಸ್ತೆ ಕಾರ್ಯಕ್ರಮ ಅಭಿವೃದ್ಧಿ ಕೆಲಸ ಮುಗಿಸಬೇಕು ಅಂತ ನಿಮ್ಮಲ್ಲಿ ನಾವು ಕೇಳ್ಕೊಳ್ತಾ ಇದೀವಿ.